ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಧರ್ಮಧೇನು ಯೂಟ್ಯೂಬ್ ವಾಹಿನಿಯ ಶೋಭಿನಿ ಅನ್ನುವಂತಹ ಕನ್ನಡ ವಿಭಾಗದಲ್ಲಿ ನಾವು ಅನೇಕ ಶಾಸ್ತ್ರ ಪಾಠಗಳನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಇದು ವೇದಾಂತ ಸಾರದ ಪಾಠ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪರಿಚಿತರಿಗೆ ಸಮಾನ ಆಸಕ್ತಿ ಇರೋರಿಗೆ ಇದನ್ನ ಶೇರ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸಗೋಚರಂ ಆತ್ಮಾನಂ ಅಖಿಲಾಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ನಿನ್ನೆ ನಾವು ಶ್ಲೋಕದ ಅರ್ಥ ಮತ್ತೆ ವೇದಾಂತ ಅಂದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿದ್ವಿ. ಅಧಿಕಾರಿ, ವಿಷಯ, ಸಂಬಂಧ ಮತ್ತು ಪ್ರಯೋಜನ, ಈ ನಾಲ್ಕು ಅನುಬಂಧ ಚತುಷ್ಟಯ ಅಂತ ಶಾಸ್ತ್ರಗಳಲ್ಲಿ ಕರೀತಾರೆ ಅಂತ ಹೇಳಿದ್ದೆ. ಅದರಲ್ಲಿ ಒಂದೊಂದಾಗಿ ಅಧಿಕಾರಿ ಅಂದ್ರೇನು, ವಿಷಯ ಯಾವುದು ಇತ್ಯಾದಿಗಳನ್ನ ಗ್ರಂಥಕಾರರು ಇಲ್ಲಿ ವಿವರಣೆ ಮಾಡ್ತಾರೆ. ಅಧಿಕಾರಿಯ ಬಗ್ಗೆ ಬಹಳ ವಿಶದವಾಗಿ ಹೇಳಿದ್ದಾರೆ. ಅಧಿಕಾರೀತು ವಿಧಿವದಧೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತ ಅಖಿಲ ವೇದಾರ್ಥ. ವಿಧಿವತ್ ಸ್ವಾಧ್ಯಾಯೋ ಅಧ್ಯೇತವ್ಯ ಅನ್ನುವಂತಹ ಒಂದು ವಿಧಿ ಇದೆ. ಆ ವಿಧಿ ವೇದಾಧ್ಯಯನವನ್ನ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಇತ್ಯಾದಿ ವಿಧಿ ಏನಿದೆ ಆ ವಿಧಿಗೆ ತಕ್ಕಂತೆ ಯಾರು ವೇದಾಧ್ಯಯನವನ್ನ ಮಾಡಿರ್ತಾರೋ ಅವರಿಗೆ ವೇದ ಜೊತೆಗೆ ವೇದಾಂಗಗಳು ಇದೆರಡರ ಅಧ್ಯಯನ ಕೂಡ ಆಗಿರ್ಬೇಕು. ಆ ಅಧ್ಯಯನದಿಂದಾಗಿ ಅವರಿಗೆ ಇಡೀ ವೇದದ ಅರ್ಥ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅಲ್ಲಿ ಹೇಳಿದ್ದಾರೆ ಆಪಾತತಃ ಅಂತ. ಪೂರ್ತಿ ಅರ್ಥ ಆದವರು ಮತ್ತೆ ವೇದಾಂತವನ್ನ ವಿಶೇಷವಾಗಿ ಓದ್ಬೇಕಂತ ಇಲ್ಲ. ವೇದಾಂತವೂ ಕೂಡ ವೇದದ್ದೇ ಒಂದು ಭಾಗ. ಹಾಗಾಗಿ ಪೂರ್ತಿ ಅರ್ಥ ಆದವರು ಮತ್ತೆ ಓದ್ಬೇಕಾಗಿರಲ್ಲ. ಯಾರು ಮತ್ತೆ ಓದ್ತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ಅರ್ಥ ಆಗಿದೆ, ಆದರೆ ಅದರಲ್ಲಿ ಇನ್ನೂ ಹೆಚ್ಚಿನ ಜ್ಞಾನ ಪಡ್ಕೊಳ್ಬೇಕಾಗಿದೆ ಅಂತವರಿಗೋಸ್ಕರ ಇದಿರೋದು. ಆದ್ರಿಂದ ಆಪಾತತಃ ಅಂತ ಬರೆದಿದ್ದಾರೆ. ಆಪಾತತಃ ಮೇಲಿಂದ ಮೇಲೆ. ಅಧಿಗತ ಅಖಿಲ ವೇದಾರ್ಥ, ವೇದದ ಅರ್ಥ ಹೆಚ್ಚಿನ ಭಾಗದ ಅರ್ಥ ತಿಳ್ಕೊಂಡಿರೋದು. ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನಾನುಷ್ಠಾನೇನ ನಿರ್ಗತ ನಿಖಿಲ ಕಲ್ಮಷತಯ ನಿತಾಂತ ನಿರ್ಮಲ ಸ್ವಾಂತಃ. ಅಧಿಕಾರಿ ಹೀಗಿರ್ಬೇಕು ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ. ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ. ಕರ್ಮಗಳು 4-5 ರೀತಿಯಲ್ಲಿ ಹೇಳ್ಬೋದು. ಇಲ್ಲೇ ಅದರ ಒಂದು ಪಟ್ಟಿ ಸಿಗುತ್ತೆ ನಮಗೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ, ಹೀಗೆ ಮಾನಸಿಕ ಕರ್ಮಗಳಲ್ಲಿ ಉಪಾಸನೆ, ಇದಿಷ್ಟು ಸೇರುತ್ತೆ. ಇದರಲ್ಲಿ ಕಾಮ್ಯ ಕರ್ಮ ಮತ್ತು ನಿಷಿದ್ಧ ಕರ್ಮ ಇವೆರಡನ್ನ ಯಾರಿಗೆ ಕಾಮನೆ ಇರುತ್ತೋ ಅಂತವ್ರು ಮಾಡ್ತಾರೆ. ಆದ್ರಿಂದ ಈ ವೇದಾಂತ ಮಾರ್ಗದಲ್ಲಿ ಮೋಕ್ಷದ ಕಡೆಗೆ ಹೋಗುವಂತಹವರು ಲೌಕಿಕವಾದ ಆಸೆಗಳನ್ನ ನಿಧಾನವಾಗಿ ತ್ಯಾಗ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ಕಾಮ್ಯ ಕರ್ಮಗಳು ಮತ್ತು ನಿಷಿದ್ಧ ಕರ್ಮಗಳನ್ನ ಬಿಡುವಂತಹದ್ದು ಒಂದು ಹಂತ, ಮೊದಲನೇ ಹಂತ. ಹಾಗಾಗಿ ಕಾಮ್ಯ ಕರ್ಮ ನಿಷಿದ್ಧ ಕರ್ಮಗಳನ್ನ ಬಿಟ್ಟು ವರ್ಜನ ಪುರಸ್ಸರಂ, ಅದನ್ನ ಬಿಟ್ಟು. ಯಾವಾಗ? ಈಗ ಕೆಲವರಿಗೆ ಕರ್ಮಗಳಲ್ಲಿ ಅಧಿಕಾರ ಇದೆ, ಕೆಲವರಿಗೆ ಇಲ್ಲದೆ ಇರಬಹುದು. ಆದರೆ ಅವರು ಕರ್ಮಗಳನ್ನ ಬಿಡೋದು ಹೇಗೆ ಅಂತ ಪ್ರಶ್ನೆ ಬರಬಹುದು. ಯಾರಿಗೆ ಕರ್ಮದಲ್ಲಿ ಅಧಿಕಾರವೇ ಇಲ್ವೋ ಅವರು ಕರ್ಮವನ್ನ ಬಿಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಈ ಜನ್ಮದಲ್ಲೇ ಅಂತಲ್ಲ, ಹಿಂದಿನ ಜನ್ಮಗಳಲ್ಲೂ ಇರಬಹುದು. ಯಾರು ಅಸ್ಮಿನ್ ಜನ್ಮನಿ, ಈ ಜನ್ಮದಲ್ಲೋ ಅಥವಾ ಜನ್ಮಾಂತರೇ, ಹಿಂದಿನ ಜನ್ಮದಲ್ಲಾದ್ರೂ ಇರ್ಬೋದು, ಒಟ್ಟು ಕಾಮ್ಯ ನಿಷಿದ್ಧ ಕರ್ಮಗಳನ್ನ ಬಿಟ್ಟಿರ್ಬೇಕು. ಅಷ್ಟೇ ಅಲ್ಲ, ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನ, ಈ 4 ಕರ್ಮಗಳನ್ನ ಮಾಡಬೇಕು. ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಇದನ್ನ ತಪ್ಪಿಸಬಾರದು. ಪ್ರಾಯಶ್ಚಿತ್ತ ಸಂದರ್ಭಕ್ಕೆ ತಕ್ಕಾಗೆ ಪ್ರಾಯಶ್ಚಿತ್ತಗಳನ್ನ ಮಾಡ್ಬೇಕಾಗುತ್ತೆ. ಉಪಾಸನೆಗಳು ಕೆಲವೊಂದು ಮನಸ್ಸಿನ ಇದಕ್ಕೋಸ್ಕರ, ದೃಢತೆಗೋಸ್ಕರ, ಏಕಾಗ್ರತೆಗೋಸ್ಕರ ಉಪಾಸನೆಗಳನ್ನ ಮಾಡ್ಬೇಕಾಗುತ್ತೆ. ವಿಶೇಷ ಫಲಗಳಿಗೋಸ್ಕರನೂ ಮಾಡ್ಬೇಕಾಗುತ್ತೆ.
ಹೀಗೆ ಈ 4 ರೀತಿಯ ಕರ್ಮಗಳನ್ನ ಅನುಷ್ಠಾನ ಮಾಡೋದ್ರಿಂದ ನಿರ್ಗತ ನಿಖಿಲ ಕಲ್ಮಶತಯ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸಿನಲ್ಲಿರುವ ಕಲ್ಮಶಗಳು ಪೂರ್ಣವಾಗಿ ಹೋಗ್ಬಿಡುತ್ತೆ. ನಿರ್ಗತ ಅಂದ್ರೆ ಹೋಗಿರುವಂಥದ್ದು. ಮನಸ್ಸಿನ ಕಲ್ಮಶಗಳೆಲ್ಲವೂ ಹೋಗಿ ನಿತಾಂತ ನಿರ್ಮಲ ಸ್ವಾಂತಹ. ಸ್ವಾಂತಹ ಅಂದ್ರೆ ಮನಸ್ಸು, ಅಂತಃಕರಣ ಅಂತ ಕರಿತೀವಿ. ಆ ಅಂತಃಕರಣವು ನಿತಾಂತ ನಿರ್ಮಲವಾಗಿರುತ್ತದೆ. ಹೀಗೆ ಕಾಮ್ಯ ನಿಷಿದ್ಧ ಕರ್ಮಗಳನ್ನ ಬಿಟ್ಟು ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನೆಗಳನ್ನ ಮಾಡೋದ್ರಿಂದ ಮನಸ್ಸನ್ನ ಯಾರು ಶುದ್ಧೀಕರಿಸಿಕೊಂಡಿರುತ್ತಾರೋ, ಮತ್ತೆ ಹಿಂದೆ ಹೇಳಿದಾಗೆ ವಿಧಿಪೂರ್ವಕವಾಗಿ ವೇದಾಂಗಗಳ ಅಧ್ಯಯನವನ್ನ ಮಾಡಿ ಅದರ ಬಗ್ಗೆ ಒಂದಷ್ಟು ಜ್ಞಾನವನ್ನ ಪಡ್ಕೊಂಡಿರ್ತಾರೋ ಅವರು ಮತ್ತೆ ಸಾಧನ ಚತುಷ್ಟಯ ಸಂಪನ್ನ. ಸಾಧನ ಚತುಷ್ಟಯವನ್ನ ಯಾರು ಗಳಿಸ್ಕೊಂಡಿರ್ತಾರೋ, ಸಂಪನ್ನ ಗಳಿಸ್ಕೊಂಡಂಥವ್ರು. ಪ್ರಮಾತ ಅಂತಂದ್ರೆ ಪ್ರಮಾಣಗಳ ಮೂಲಕ ಜ್ಞಾನವನ್ನ ಪಡೆದುಕೊಳ್ಳುವ ಸಾಮರ್ಥ್ಯ ಇರುವಂಥದ್ದು. ಅಂದ್ರೆ ಯಾವುದೇ ಜ್ಞಾನ ಇರ್ಬೋದು, ಅದನ್ನ ಚಿಂತನ ಪೂರ್ವಕವಾಗಿ ಅನುಮಾನ ಅರ್ಥಾಪತ್ತಿ ಮುಂತಾದಂತಹ ಪ್ರಮಾಣಗಳನ್ನ ಬಳಸಿ ಅದರ ಮೂಲಕ ತಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳುವ ಸಾಮರ್ಥ್ಯ ಇರುವಂತಹವರು. ಇಂತಹ ಒಬ್ಬ ವ್ಯಕ್ತಿ ಈ ಶಾಸ್ತ್ರದಲ್ಲಿ ಅಧಿಕಾರಿ ಆಗಬಹುದು. ಹೀಗೆ ಅಧಿಕಾರಿಯ ಲಕ್ಷಣ ತುಂಬಾ ದೀರ್ಘವಾಗಿ ಹೇಳಿದ್ದಾರೆ. ಇದರಲ್ಲಿ ಅನೇಕ ಕರ್ಮಗಳು, ಅನೇಕ ರೀತಿಯ ವಿಚಾರಗಳನ್ನ ಮಧ್ಯದಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಆ ಶಬ್ದಗಳಿಗೆ, ಅಲ್ಲಿ ಬಳಸಿರುವಂತಹ ಕೆಲವು ಶಬ್ದಗಳಿಗೆ ಇಲ್ಲಿ ಏನು ಅರ್ಥ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಬರ್ಬೋದು. ಹಾಗಾಗಿ ಗ್ರಂಥಕಾರರೇ ಮುಂದೆ ಪ್ರತಿಯೊಂದಕ್ಕೂ ಅರ್ಥವನ್ನ ಹೇಳ್ಕೊಂಡು ಹೋಗ್ತಾರೆ. ಕಾಮ್ಯ ನಿಷಿದ್ಧ ಅಂತ ಶುರುವಾಗುತ್ತೆ. ಹಾಗಾಗಿ ಅಲ್ಲಿಂದ ಆ ಶಬ್ದಗಳಿಗೆ ಅರ್ಥವನ್ನ ಹೇಳ್ತಾರೆ. ವೇದಾಂಗ ಇದೆಲ್ಲ ನಮಗೂ ಗೊತ್ತಿದೆ. 4 ವೇದಗಳು, 6 ವೇದಾಂಗಗಳು, ಇದರ ಅಧ್ಯಯನ. 6 ವೇದಾಂಗಗಳು ಅಂತಂದ್ರೆ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ ಮತ್ತು ಛಂದಸ್ಸು. ಇದಿಷ್ಟರ ಜ್ಞಾನವೂ ಇರಬೇಕಾಗುತ್ತೆ. ಜೊತೆಗೆ ಕಾಮ್ಯ ಅಂದ್ರೆ ಏನು? ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ. ಅಲ್ಲಿ ಕಾಮ್ಯ ಅಂದ್ರೆ ಸ್ವರ್ಗಾದಿ ಇಷ್ಟ ಸಾಧನಾನಿ ಜ್ಯೋತಿಷ್ಠೋಮಾದೀನಿ. ಕಾಮ್ಯಾನಿ ಸ್ವರ್ಗಾದಿ ಇಷ್ಟ ಸಾಧನಾನಿ ಜ್ಯೋತಿಷ್ಠೋಮಾದೀನಿ. ಸ್ವರ್ಗ, ಸಂಪತ್ತು, ಪಶು ಸಂಪತ್ತು ಇತ್ಯಾದಿ ನಮಗೆ ಇಷ್ಟವಾಗಿರುವಂತಹ ಅನೇಕ ಪದಾರ್ಥಗಳಿರ್ತವೆ. ಆ ಪದಾರ್ಥಗಳು ಅಥವಾ ಆ ಒಂದು ಸ್ಥಿತಿಗಳನ್ನ ನಾವು ಪಡ್ಕೊಳ್ಳಕ್ಕೆ ವೈದಿಕ ಮಾರ್ಗದಲ್ಲಿ ಅನೇಕ ಕರ್ಮಗಳನ್ನ ಹೇಳಿದ್ದಾರೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ಸ್ವರ್ಗವು ಯಾರಿಗೆ ಬೇಕೋ ಅವರು ಯಾಗ ಮಾಡುವ ಅಧಿಕಾರ ಇದ್ದರೆ ಜ್ಯೋತಿಷ್ಠೋಮ ಯಾಗದ ಮೂಲಕ ಸ್ವರ್ಗವನ್ನ ಪಡ್ಕೋಬಹುದು. ಅಂದ್ರೆ ನೋಡಿ, ಇಲ್ಲಿ ಸ್ವರ್ಗ ಅನ್ನುವಂತಹ ಒಂದು ಇಷ್ಟ ಪದಾರ್ಥ, ಅದನ್ನ ಪಡ್ಕೊಳ್ಳೋಕ್ಕೆ ಸಾಧನ ಎಂದೇ ಅದು ಜ್ಯೋತಿಷ್ಠೋಮ. ಇಂತಹ ಜ್ಯೋತಿಷ್ಠೋಮ ಅನ್ನುವಂತಹದ್ದು ಕಾಮ್ಯ ಕರ್ಮದಲ್ಲಿ ಸೇರುತ್ತೆ. ಯಾಕೆಂದ್ರೆ ನನಗೆ ಸ್ವರ್ಗದ ಬಗ್ಗೆ ಕಾಮನೆ ಇದ್ದರೆ ನಾನು ಈ ಯಾಗ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಹಾಗಾಗಿ ಕಾಮ್ಯ ಕರ್ಮ. ನಿಷಿದ್ಧ ಕರ್ಮ. ನಿಷಿದ್ಧ ಅನ್ನುವಂತಹದ್ದು ಏನಂದ್ರೆ ಅನೇಕ ಕರ್ಮಗಳು ಇಂತಹದ್ದು ಮಾಡಬಾರದು ಅಂತ ಹೇಳಿರ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಿಷಿದ್ಧಾನಿ ನರಕಾದಿ ಅನಿಷ್ಟ ಸಾಧನಾನಿ ಬ್ರಾಹ್ಮಣ ಹನನಾದೀನಿ. ಗೋಹತ್ಯೆ, ಬ್ರಾಹ್ಮಣ ಹತ್ಯೆ ಇತ್ಯಾದಿ ತುಂಬಾ ಅನೇಕ ರೀತಿಯ ನಿಷಿದ್ಧ ಕರ್ಮಗಳಿದಾವೆ. ಅದರಿಂದ ಏನಾಗುತ್ತೆ? ಅದನ್ನು ಮಾಡೋದ್ರಿಂದ ಏನಾಗುತ್ತೆ? ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಿದ್ರೆ ಯಾವುದು ನಮಗೆ ಬೇಡದೇ ಇರುವಂತಹ, ಅನಿಷ್ಟವಾಗಿರುವಂತಹ ಯಾವ್ದು ಫಲ ಇದೆ ಅಂತದೇ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ನರಕಾದಿ ಅನಿಷ್ಟ ಸಾಧನಾನಿ. ನರಕ ಯಾರಿಗಿಷ್ಟ? ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ನರಕವೇ ಮೊದಲಾದ ಅನೇಕ ಅನಿಷ್ಟವನ್ನ ತಂದುಕೊಡುವಂತಹ ಕರ್ಮಗಳು ನಿಷಿದ್ಧ. ವೇದದಲ್ಲಿ ನಿಷೇಧಗೊಂಡಿರುವಂತಹ ಒಂದಷ್ಟು ಕರ್ಮಗಳು, ಅದನ್ನ ನಾವು ನಿಷಿದ್ಧ ಕರ್ಮ ಅಂತ ಕರಿತೀವಿ. ನಿತ್ಯಾನಿ, ಇದಾದ್ಮೇಲೆ ನಿತ್ಯ ಕರ್ಮಗಳು. ಅಕರಣೇ ಪ್ರತ್ಯವಾಯ ಸಾಧನಾನಿ ಸಂಧ್ಯಾವಂದನಾದೀನಿ. ನಿತ್ಯ ಕರ್ಮಗಳನ್ನ ವೇದದಲ್ಲಿ ಯಾವುದೇ ಕಾರಣ ಇಲ್ಲದಲೇ ಮಾಡಬೇಕು ಅಂತ ಹೇಳಿರುವಂತಹದ್ದು. ಅಹರಹ ಸಂಧ್ಯಾ ಮುಪಾಸೀತ, ಯಾವಜ್ಜೀವಂ ಅಗ್ನಿಹೋತ್ರಂ ಜುಹುಯಾತ್ ಇತ್ಯಾದಿ ವಾಕ್ಯಗಳಿದ್ದಾವೆ. ಯಾವಜ್ಜೀವಂ
ಎಲ್ಲಿಯವರೆಗೆ ಜೀವ ಇದೆಯೋ ಅಲ್ಲಿಯವರೆಗೆ ಅಗ್ನಿಹೋತ್ರವನ್ನ ಮಾಡಬೇಕು. ಅಹರಹ ಸಂಧ್ಯಾ ಉಪಾಸೀತ, ಯಾವ ದಿನವೂ ಬಿಡದೆ ಸಂಧ್ಯಾ ವಂದನೆಯ ಅನುಷ್ಠಾನ ಮಾಡಬೇಕು. ಮಾಡದೇ ಇದ್ದರೆ, ಯಾವ ಸಮಯದಲ್ಲಿ ಅದನ್ನ ಮಾಡಬೇಕೋ ಮಾಡದೇ ಇದ್ದರೆ ಪ್ರತ್ಯವಾಯ ಅಂತ ಕರಿತೀವಿ. ಅದೊಂದು ರೀತಿಯ ಪಾಪ. ಪಾಪ ಪುಣ್ಯದ ವಿಚಾರ ನಮ್ಮ ಪರಂಪರೆಯಲ್ಲಿ ಇರುವಂತಹದ್ದೇ. ಅದರಲ್ಲಿ ಪ್ರತ್ಯವಾಯ ಅನ್ನುವಂತಹ ಒಂದು ರೀತಿಯ ಪಾಪ. ಇದು ಅಕರಣೆ, ನಾವು ಯಾವುದನ್ನ ಮಾಡಬೇಕೋ ಅದನ್ನ ಮಾಡದೇ ಇದ್ದಾಗ ಬರುವಂತಹ ಒಂದು ಪಾಪ. ಅಂತಹ ಕರ್ಮಗಳು ಯಾವುದನ್ನ ಮಾಡಲೇಬೇಕೋ ಅದನ್ನ ನಾವು ನಿತ್ಯ ಕರ್ಮಗಳು ಅಂತ ಕರಿತೀವಿ. ನೈಮಿತ್ತಿಕಾನಿ ಪುತ್ರ ಜನ್ಮಾದ್ಯನುಬಂಧೀನಿ ಜಾತೇಷ್ಟ್ಯಾದೀನಿ. ನೈಮಿತ್ತಿಕ ಕರ್ಮಗಳು ಅಂದ್ರೆ ಏನು? ಯಾವುದೋ ಒಂದು ನಿಮಿತ್ತವನ್ನ ಇಟ್ಟುಕೊಂಡು ಮಾಡುವಂತಹ ಕರ್ಮಗಳು. ಉದಾಹರಣೆಗೆ, ಮಗ ಹುಟ್ಟಿದಾಗ ಪುತ್ರ ಜನ್ಮ ಆಯಿತು ಅಂದಾಗ ಅದಕ್ಕೆ ಒಂದು ಕರ್ಮ ಬರುತ್ತೆ, ಜಾತೇಷ್ಟಿ ಅಂತ. ಅದೊಂದು ಇಷ್ಟಿ ಅಂದ್ರೆ ಒಂದು ರೀತಿಯ ಯಾಗ. ಅನೇಕ ರೀತಿಯ ಇಷ್ಟಿಗಳಿದಾವೆ. ಅದರಲ್ಲಿ ಜಾತೇಷ್ಟಿ ಅನ್ನುವಂತಹದ್ದು ಪುತ್ರ ಉತ್ಪತ್ತಿ ಆದಾಗ ಮಾಡುವಂತಹದ್ದು, ಪುತ್ರ ಅಥವಾ ಪುತ್ರಿ ಒಟ್ಟು ಮಗು ಹುಟ್ಟಿದಾಗ, ಮನೆಯಲ್ಲಿ ಮಗು ಹುಟ್ಟಿದಾಗ ಮಾಡುವಂತಹದ್ದು. ಹಾಗೆ ಗ್ರಹಣ ಆಯಿತು, ಗ್ರಹಣವಾದಾಗ ಮಾಡುವಂತಹ ಇನ್ನೊಂದಷ್ಟು ಕರ್ಮಗಳಿವೆ. ಅಂದ್ರೆ ಗ್ರಹಣ ಅನ್ನುವಂತಹ ಒಂದು ನಿಮಿತ್ತ, ಪುತ್ರ ಅಥವಾ ಪುತ್ರಿ ಜನನ ಅನ್ನುವಂತಹದ್ದು ಒಂದು ನಿಮಿತ್ತ. ಆ ನಿಮಿತ್ತವನ್ನ ಇಟ್ಕೊಂಡು ಮಾಡುವಂತಹ ಕರ್ಮಗಳನ್ನ ನೈಮಿತ್ತಿಕ ಕರ್ಮಗಳು ಅಂತ ಕರಿತೀವಿ. ಪ್ರಾಯಶ್ಚಿತ್ತಾನಿ ಪಾಪಕ್ಷಯ ಸಾಧನಾನಿ ಚಾಂದ್ರಾಯಣಾದೀನಿ. ಪ್ರಾಯಶ್ಚಿತ್ತ ಅನ್ನುವಂತಹದ್ದು ನಾವು ಯಾವುದೋ ಒಂದು ಕಾರಣದಿಂದಾಗಿ ನಮ್ಮಲ್ಲಿ ಪಾಪ ಸೇರ್ಕೊಂಡಿದೆ, ನಮ್ಮ ಒಳಗಡೆ ವ್ಯಕ್ತಿತ್ವದಲ್ಲಿ ಪಾಪ ಸೇರ್ಕೊಂಡಿದೆ ಅಂತ ನಮಗೆ ಅನ್ಸಿದಾಗ ಮಾಡುವಂತಹ ಕರ್ಮಗಳು. ಇದನ್ನ ಪ್ರಾಯಶ್ಚಿತ್ತ ಅಂತ ಕರಿತೀವಿ. ಪ್ರಾಯಶ್ಚಿತ್ತ ಅನ್ನುವ ಶಬ್ದ ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ಬಹಳ ಪ್ರಸಿದ್ಧವಾದದ್ದೇ. ಪಾಪಕ್ಷಯ ಸಾಧನಾನಿ ಚಾಂದ್ರಾಯಣಾದೀನಿ, ಕೂಷ್ಮಾಂಡ ಹೋಮ, ಚಾಂದ್ರಾಯಣ ಇತ್ಯಾದಿ ಅನೇಕ ಕರ್ಮಗಳು ಪ್ರಾಯಶ್ಚಿತ್ತದ ರೂಪದಲ್ಲಿ ಹೇಳಿರುವಂತಹದ್ದು. ಅವುಗಳನ್ನ ನಾವು ಮಾಡುವಂತಹದ್ದು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಪಾಪ ಸೇರ್ಕೊಂಡಿದೆ ಅಂತ ಅನಿಸಿದಾಗ ಮಾಡಬೇಕಾದಂತಹದ್ದು ಪ್ರಾಯಶ್ಚಿತ್ತ. ಇದಾದ ಮೇಲೆ ಉಪಾಸನಾನಿ, ಉಪಾಸನೆಗಳು ಸಗುಣ ಬ್ರಹ್ಮ ವಿಷಯ ಮಾನಸ ವ್ಯಾಪಾರ ರೂಪಾಣಿ ಶಾಂಡಿಲ್ಯ ವಿದ್ಯಾದೀನಿ. ಇಲ್ಲಿ ಹೇಳುವಂತಹ ಉಪಾಸನೆಗಳು ಏನಪ್ಪಾ ಅಂತಂದ್ರೆ, ಉಪಾಸನೆಗಳಲ್ಲಿ ಅನೇಕ ರೀತಿಯಾದ ವಿಶೇಷವಾಗಿ ಮೂರು ರೀತಿಯಾದಂತಹ ಉಪಾಸನೆಗಳಿದ್ರೂ ಕೂಡ ಇಲ್ಲಿ ವಿಶೇಷವಾಗಿ ಒಂದು ಥರದನ್ನ ಹೇಳ್ತಾರೆ. ಉಪಾಸನೆಗಳು ಸಾಮಾನ್ಯವಾಗಿ ಹೀಗೆ ಹೇಳ್ಬೋದು: ಕರ್ಮಾಂಗ ಉಪಾಸನೆಗಳು, ಪ್ರತೀಕೋಪಾಸನೆಗಳು ಮತ್ತು ಅಹಂಗ್ರಹೋಪಾಸನೆಗಳು ಅಂತ ಮೂರು ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಕರ್ಮಾಂಗೋಪಾಸನ ಅಂತಂದ್ರೆ ಯಾವುದೋ ಕರ್ಮದ ಅನುಷ್ಠಾನ ನಡೆಯುವಾಗ ಅದರ ಜೊತೆಯಲ್ಲೇ ನಾವು ಮಾಡಿಕೊಳ್ಳಬಹುದಾದಂತಹ ಉಪಾಸನೆಗಳು, ಅದರ ಜೊತೆಯಲ್ಲೇ ಮಾಡ್ಲಿಕ್ಕೆ ಸಾಧ್ಯವಿರುವಂತಹ ಉಪಾಸನೆಗಳನ್ನ ಕರ್ಮಾಂಗ ಉಪಾಸನೆ, ಕರ್ಮದ ಅಂಗವಾಗಿ ಮಾಡುವಂತಹದ್ದು ಕರ್ಮಾಂಗ ಉಪಾಸನೆ. ಉದಾಹರಣೆ ಹೇಳೋದಾದ್ರೆ, ಆಗ್ನೇಯ ಯಾಗ ಅನ್ನುವಂತಹ ಒಂದು ಯಾಗ. ಆ ಯಾಗದಲ್ಲಿ ಅಗ್ನಿ ದೇವತೆಯಾಗಿರ್ತಾನೆ. ಆ ಅಗ್ನಿಯ ಸ್ವರೂಪವನ್ನ ಬೇರೆ ಯಾವುದೋ ಒಂದು ಮಂತ್ರದಲ್ಲಿ ಹೇಳಿರ್ಬೋದು. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋ ರವೀತಿ ಮಹೋದೇವೋ ಮರ್ತ್ಯಾಗಂ ಆವಿವೇಶ. ಇದು ಅಗ್ನಿಯ ಒಂದು ಸ್ವರೂಪವನ್ನ ಹೇಳುವ ಮಂತ್ರ. ಈ ಸ್ವರೂಪವನ್ನ ನಾವು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಅದರ ಉಪಾಸನೆ ಮಾಡ್ತಾ ಕೂಡ ಅಗ್ನಿಗೆ ಹವಿಸ್ಸನ್ನ ಕೊಡ್ಬೋದು, ಮಾಡದೇನೂ ಕೊಡ್ಬೋದು. ಮಾಡ್ತಾ ಕೊಡುವಂತಹದ್ದು ಕರ್ಮಾಂಗ ಉಪಾಸನೆ ಅಂತ ಆಗುತ್ತೆ. ವಜ್ರಹಸ್ತ ಪುರಂದರಃ ಅಂತ ಇಂದ್ರನ ಸ್ವರೂಪವನ್ನ ಹೇಳ್ತಾರೆ. ಇಂದ್ರ ಯಾವ ಯಾಗದಲ್ಲಿ ದೇವತೆಯಾಗಿರ್ತಾನೋ ಅಲ್ಲಿ ಹವಿಸ್ಸನ್ನ ಕೊಡ್ಬೇಕಾದ್ರೆ ಇಂದ್ರನ ಸ್ವರೂಪವನ್ನ ನಾವು ಯೋಚನೆ ಮಾಡ್ತಾ ಅಥವಾ ಅದನ್ನು ಧ್ಯಾನ ಮಾಡ್ತಾ ಆ ಹವಿಸ್ಸನ್ನ ಕೊಡುವಂತಹದ್ದು ಇದು ಕರ್ಮಾಂಗ ಉಪಾಸನೆ ಆಗುತ್ತೆ. ಇದು ಬಿಟ್ಟು ಪ್ರತೀಕೋಪಾಸನೆ ಅಥವಾ ಸಂಪದುಪಾಸನೆ ಅಂತಲೂ ಹೇಳ್ತಾರೆ. ಅಂದ್ರೆ ಈಗ ಉದಾಹರಣೆ ಹೇಳೋದಾದ್ರೆ, ಸಾಲಿಗ್ರಾಮ, ಮನೆಗಳಲ್ಲಿ ಸಾಲಿಗ್ರಾಮ ಇರುತ್ತೆ, ಅದನ್ನ ನಾವು ವಿಷ್ಣು ಅಂತ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದು ವಿಷ್ಣುವೇ ಅಂತ ಹೇಳಿದ್ರೆ ಇದೊಂದು ಸಾಲಿಗ್ರಾಮ ಅನ್ನುವಂತಹದ್ದು ಒಂದು ಕಲ್ಲು, ಶಿಲೆ. ಆದರೆ
ಅದರಲ್ಲಿ ನಾವು ಇದು ವಿಷ್ಣು ಅನ್ನುವಂತಹ ಒಂದು ಭಾವನೆಯಿಂದ ಪೂಜೆ ಮಾಡ್ತೀವಿ. ಅಂದ್ರೆ ಒಂದು ಸಾಮಾನ್ಯ ಪದಾರ್ಥದಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ದೃಷ್ಟಿಯನ್ನ ಇಟ್ಕೊಳ್ಳುವಂತಹದ್ದು. ಇದನ್ನ ಸಂಪದುಪಾಸನೆ ಅಥವಾ ಪ್ರತೀಕೋಪಾಸನೆ, ಒಂದು ಪ್ರತೀಕವನ್ನ ಇಟ್ಕೊಂಡು ಮಾಡುವಂತಹ ಉಪಾಸನೆ. ಇನ್ನು ಅಹಂಗ್ರಹೋಪಾಸನೆ. ಅಹಂಗ್ರಹೋಪಾಸನೆ ಅನ್ನುವಂತಹದ್ದು ವಿಶೇಷವಾಗಿ ಇಲ್ಲಿ ಹೇಳಿರುವಂತಹದ್ದು ಏನಂದ್ರೆ, ಈ ಉಪಾಸನೆಗಳು ಕ್ರಮಶಃ ಆ ಉಪಾಸನೆ ಮಾಡುವಂತಹ ಉಪಾಸಕನನ್ನ ಬ್ರಹ್ಮಲೋಕದ ಕಡೆಗೆ ಕರ್ಕೊಂಡು ಹೋಗ್ತವೆ ಮತ್ತು ನಿಧಾನವಾಗಿ ಕ್ರಮಶಃ ಅವನಿಗೆ ಮೋಕ್ಷವನ್ನು ಕೂಡ ಕೊಡುವಂತಹ ಉಪಾಸನೆಗಳು. ಹಾಗಾಗಿ ಈ ಮಾರ್ಗದಲ್ಲಿ ಹೋಗುವಂತಹದ್ದನ್ನ ಕ್ರಮಮುಕ್ತಿ ಮಾರ್ಗ ಅಂತಲೂ ಕರೀತಾರೆ, ಕ್ರಮಿಕ ಮುಕ್ತಿ ಅಂತಲೂ ಕರೀತಾರೆ. ಕ್ರಮಿಕ ಮುಕ್ತಿ ಅಂದ್ರೆ ಕ್ರಮಶಃ ಒಂದಾದ್ಮೇಲೆ ಒಂದು ಹಂತವನ್ನು ದಾಟ್ಕೊಂಡು ಬೇರೆ ಬೇರೆ ಲೋಕಗಳನ್ನು ಸೇರಿ ಆಯಾ ಲೋಕದಲ್ಲಿ ಇದ್ದು ಸಾಧನೆ ಮಾಡ್ತಾ ಮಾಡ್ತಾ ಕೊನೆಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಜೊತೆಗೆ ಮೋಕ್ಷವನ್ನು ಪಡ್ಕೊಳ್ಳುವಂತಹ ಒಂದು ಮಾರ್ಗ. ಇದನ್ನ ಕ್ರಮಿಕ ಮುಕ್ತಿ ಅಂತಲೂ ಕರೀತಾರೆ. ಇಲ್ಲಿ ಹೇಳಿರುವ ಉಪಾಸನೆಗಳು ವಿಶೇಷವಾಗಿ ಅಂತಹ ಒಂದು ಮಾರ್ಗಕ್ಕೆ ಉಪಯೋಗ ಆಗುವಂತಹ ಉಪಾಸನೆಗಳು. ಸೊ ಸಗುಣ ಬ್ರಹ್ಮ ವಿಷಯಕ ಮಾನಸ ವ್ಯಾಪಾರ ರೂಪಾಣಿ. ಮನಸ್ಸಿನ ವ್ಯಾಪಾರ, ಇಲ್ಲಿ ದೇಹದ ಕೆಲಸ ಇರಲ್ಲ, ಆದರೆ ಮನಸ್ಸಿಗೂ ಕೆಲಸ ಇದ್ದೇ ಇರುತ್ತೆ. ಮನಸ್ಸಿನಿಂದ ಮಾಡಬೇಕಾದಂತಹ ಕರ್ಮ ಅಂತ ಇಟ್ಕೋಬಹುದು, ಮಾನಸ ಕರ್ಮ ಅಂತ ಇಟ್ಕೋಬಹುದು. ಇದಕ್ಕೆ ಉದಾಹರಣೆ ಶಾಂಡಿಲ್ಯ ವಿದ್ಯಾ ಅಂತ ಇದೆ, ದಹರ ವಿದ್ಯಾ ಅಂತ ಇದೆ. ಇದನ್ನೆಲ್ಲ ನಾವು ಅದಕ್ಕೆ ಉದಾಹರಣೆಯಾಗಿ ಇಟ್ಕೋಬಹುದು. ಹೀಗೆ 6 ಥರದ ಕರ್ಮಗಳನ್ನ ಹೇಳಾಯ್ತು. ಈ ಕರ್ಮಗಳಿಗೆ ಅದರಲ್ಲೂ ವಿಶೇಷವಾಗಿ 4 ನಿತ್ಯ, ನೈಮಿತ್ತಿಕ, ಕಾಮ್ಯ ಮತ್ತು ಕಾಮ್ಯ ಅಲ್ಲ, ನಿತ್ಯ, ನೈಮಿತ್ತಿಕ, ಪ್ರಾಯಶ್ಚಿತ್ತ ಮತ್ತು ಉಪಾಸನೆ. ಈ 4ಕ್ಕೆ ಬುದ್ಧಿಶುದ್ಧಿ ಪರಂ ಪ್ರಯೋಜನಂ. ಏತೇಷಾಂ ನಿತ್ಯಾದೀನಾಂ ಬುದ್ಧಿಶುದ್ಧಿ ಪರಂ ಪ್ರಯೋಜನಂ. ಬುದ್ಧಿ ಅಂದ್ರೆ ಬುದ್ಧಿ ಮಾತ್ರ ಅಂತಲ್ಲ, ಬುದ್ಧಿ ಎನ್ನುವಂತಹದ್ದು ಉಪಲಕ್ಷಣ. ಅದರ ಮೂಲಕ ಇಡೀ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಸೇರಿರುವಂತಹ ಅಂತಃಕರಣ ಶುದ್ಧಿಯೇ ಇದರ ಪ್ರಯೋಜನ, ನಿತ್ಯ ನೈಮಿತ್ತಿಕ ಅನುಷ್ಠಾನಗಳ ಪ್ರಯೋಜನ. ಈ 3 ಉಪಾಸನೆಗೆ ವಿಶೇಷವಾದಂತಹ ಒಂದು ಫಲವನ್ನು ಹೇಳ್ತಾರೆ. ಉಪಾಸನಾನಂತೂ ಚಿತ್ತೈಕಾಗ್ರ್ಯಂ. ಉಪಾಸನೆ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಮನಸ್ಸಿನ ಏಕಾಗ್ರತೆ ಸಿಗುತ್ತೆ. ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತಗಳಿಂದ ಶುದ್ಧವಾಗಿರುವ ಅಂತಃಕರಣವು ಉಪಾಸನೆ ಮಾಡೋದರ ಮೂಲಕ ಏಕಾಗ್ರತೆಯನ್ನ ಪಡ್ಕೊಳ್ಳುತ್ತೆ. ತಮೇತಂ, ಅದಕ್ಕೆ ಒಂದು ಶ್ರುತಿಯನ್ನ ಉದಾಹರಣೆಯಾಗಿ ಕೊಡ್ತಾರೆ. ತಮೇತಂ ವೇದಾನುವಚನೇನ ಬ್ರಾಹ್ಮಣಾ ವಿವಿದಿಶಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಅಂತ ಪೂರ್ಣ ಶ್ರುತಿ, ಅದು ಬೃಹದಾರಣ್ಯಕ ಶ್ರುತಿ. ಇದರಲ್ಲಿ ವೇದಾನುವಚನ ಅನ್ನುವಂತಹದ್ದು ಬ್ರಹ್ಮಚರ್ಯಾಶ್ರಮದಲ್ಲಿ ಮಾಡಬೇಕಾಗಿರುವಂತಹ ಒಂದು ಕರ್ಮ. ವೇದಾಧ್ಯಯನ, ಅದರ ಅನುಸಂಧಾನ, ವೇದಾಂಗಗಳ ಅಧ್ಯಯನದ ಮೂಲಕ ಅರ್ಥಜ್ಞಾನ, ಇದು ಅನುಸಂಧಾನ. ಆಮೇಲೆ ಯಜ್ಞೇನ ದಾನೇನ ಅನ್ನುವಂತಹದ್ದು ಗೃಹಸ್ಥರ ಕರ್ಮಗಳನ್ನು ಸೂಚಿಸುತ್ತೆ. ಯಜ್ಞ ಅನ್ನುವಂತಹದ್ರಿಂದ ಶ್ರೌತ ಕರ್ಮಗಳು ಅಂತ ನಾವು ತಗೊಳ್ಬಹುದು. ದಾನ ಅನ್ನುವಂತಹದ್ರಿಂದ ಸ್ಮಾರ್ಥ ಕರ್ಮಗಳು, ಇವೆರಡನ್ನ ತಗೋಬಹುದು. ತಪಸಾ ಅನಾಶಕೇನ ಅಂತ ಮುಂದಿದೆ. ತಪಃ ಅನ್ನುವಂತಹದ್ದು ವಾನಪ್ರಸ್ಥಾಶ್ರಮದಲ್ಲಿರುವಂತಹ ಕರ್ಮಗಳನ್ನು ಸೂಚಿಸುತ್ತೆ. ಅದಾದ್ಮೇಲೆ ಅನಾಶಕಂ ಅಂತ ಅನ್ನುವ ಶಬ್ದ ಅನಶನ, ಉಪವಾಸ ಇತ್ಯಾದಿ ವ್ರತಗಳು. ಇದು ಸನ್ಯಾಸಾಶ್ರಮದ ವ್ರತಗಳನ್ನ, ಅದರ ಕರ್ಮಗಳನ್ನ ಸೂಚಿಸುತ್ತೆ. ಈ ಎಲ್ಲದರ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರಾಹ್ಮಣಾಹ ವಿವಿದಿಶಂತಿ ತಂ ಏತಂ ವಿವಿದಿಶಂತಿ. ಇಲ್ಲಿ ಒಂದು ಸಂದರ್ಭದಲ್ಲಿ ಹೇಳಿರುವಂತಹದ್ದು, ಈ ಹಿಂದೆ ಹೇಳಿರುವಂತಹ ಏತಂ ಆತ್ಮಾನಂ, ಆತ್ಮನನ್ನ ವಿವಿದಿಶಂತಿ, ತಿಳ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಇದು ಶ್ರುತಿಯ ಮೂಲಕ ಇದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಹೇಳಿರುವಂತಹ ಎಲ್ಲ ನಿತ್ಯಾದಿ ಕರ್ಮಗಳು ಆಯಾ ಆಶ್ರಮಕ್ಕೆ ತಕ್ಕಂತಹ ಕರ್ಮ, ಬ್ರಹ್ಮಚರ್ಯ, ಗೃಹಸ್ಥ ಇತ್ಯಾದಿ ಆಶ್ರಮಕ್ಕೆ ತಕ್ಕಂತಹ ಕರ್ಮಗಳ ಮೂಲಕ ಆ ಉಪಾಸಕರು ಅಥವಾ ಸಾಧಕರು, ಅನುಷ್ಠಾನ ಮಾಡುವಂತಹವರು ಆತ್ಮನನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಹಾಗೆ ಉಪಾಸನೆಗಳಿಂದ ನಮಗೆ ಚಿತ್ತ ಏಕಾಗ್ರತೆ ಬರುತ್ತೆ, ಮನಸ್ಸು ಶುದ್ಧಿಯಾಗಿ ಚಿತ್ತದ ಏಕಾಗ್ರತೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಮೃತಿಯ ಉದಾಹರಣೆ ತಪಸ ಕಲ್ಮಷಂ ಹಂತಿ, ಮನಸ್ಸಿನ ದೋಷಗಳನ್ನ ನಿವಾರಣೆ ಮಾಡಬಹುದು. ಇತಿ ಶ್ರುತಿ ಮತ್ತೆ ಸ್ಮೃತಿಯ ಮೂಲಕ ಇದು ನಮಗೆ ತಿಳಿಯುತ್ತೆ. ನಿತ್ಯ ಇದು ಪರಮ ಪ್ರಯೋಜನ.
ಶುದ್ಧಿ ಮತ್ತೆ ಏಕಾಗ್ರತೆ ಅನ್ನುವಂತಹದ್ದು ಪರಮ ಪ್ರಯೋಜನ. ಆದ್ರೆ ಅವಾಂತರ ಫಲ ಅಂದ್ರೆ ಮಧ್ಯದಲ್ಲಿ ಇನ್ನೊಂದು ಫಲವೂ ಇದೆ ಅದಕ್ಕೆ. ಏನು? ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನಾನಂತು ಅವಾಂತರ ಫಲ, ಮಧ್ಯದಲ್ಲಿ ಸಿಗುವಂತಹ ಒಂದು ಸಣ್ಣ ಫಲ ಏನು? ಪಿತೃಲೋಕ ಸತ್ಯಲೋಕ ಪ್ರಾಪ್ತಿ. ಪಿತೃಲೋಕ ಪ್ರಾಪ್ತಿ, ಸತ್ಯಲೋಕ ಪ್ರಾಪ್ತಿ, ಇದು ಒಂದು ಪ್ರಯೋಜನ ಹೌದು. ಕರ್ಮಣ ಪಿತೃಲೋಕ, ವಿದ್ಯೆಯ ದೇವಲೋಕ. ಇಲ್ಲಿ ವಿದ್ಯೆಯ ಅಂತಂದ್ರೆ ಉಪಾಸನೆ ಅಂತ ಅರ್ಥ. ಕರ್ಮಗಳ ಆಚರಣೆಯಿಂದ ಆ ಆಚರಣೆ ಮಾಡುವಂತಹವನಿಗೆ ಪಿತೃಲೋಕದ ಪ್ರಾಪ್ತಿಯಾಗುತ್ತೆ. ವಿದ್ಯೆಯ ದೇವಲೋಕ, ಉಪಾಸನೆಗಳ ಮೂಲಕ ದೇವಲೋಕ ಪ್ರಾಪ್ತಿ ಆಗುತ್ತೆ. ಇದಾದ್ಮೇಲೆ ಸಾಧನ ಚತುಷ್ಟಯ ಸಂಪನ್ನ ಅಂತ ಅಧಿಕಾರಿಗೆ ಒಂದು ಲಕ್ಷಣ ಹೇಳಿದ್ರು, ಒಂದು ವಿಶೇಷಣ. ಅದರಲ್ಲಿ ಸಾಧನೆ ಯಾವುದು, ಸಾಧನಗಳು ಯಾವುದು ಅಂತ ನೋಡ್ಬೇಕು. ಸಾಧನಾನಿ 4, ಸಾಧನ ಚತುಷ್ಟಯ 4. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ರಾರ್ಥ ಫಲಭೋಗ ವಿರಾಗ, ಶಮಾದಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವಂ. 4 ಸಾಧನಗಳು ಅಂತ ಹೇಳ್ತಾರೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದ್ರೇನು? ನಿತ್ಯಾನಿತ್ಯ ವಸ್ತು ವಿವೇಕ ತಾವತ್ ಬ್ರಹ್ಮೈವ ನಿತ್ಯಂ ವಸ್ತು ತತಃ ಅನ್ಯದಖಿಲಂ ಅನಿತ್ಯಂ ಇತಿ ವಿವೇಚನಂ. ಇದು ಗ್ರಂಥದ ಒಳಗಿರುವಂತಹ ಪಂಕ್ತಿ. ಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲ ಕೂಡ ಮಿಥ್ಯಾ ಅಥವಾ ಅನಿತ್ಯ ಅಂತ ವಿವೇಕ ಜ್ಞಾನ ಪಡ್ಕೊಳ್ಳುವಂತಹದ್ದನ್ನ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಕರೆದಿದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನೋ ವಾಕ್ಯವನ್ನ ನಾವು ಕೇಳಿರಬಹುದು, ಪ್ರಸಿದ್ಧವಾದ ವಾಕ್ಯ. ಇದರಲ್ಲಿ ಬ್ರಹ್ಮ ಸತ್ಯಂ, ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲವೂ ಕೂಡ ಅನಿತ್ಯ ಅಥವಾ ಮಿಥ್ಯ ಅಂತ ತಿಳ್ಕೊಳ್ಳುವಂತಹದ್ದು ನಿತ್ಯಾನಿತ್ಯ ವಸ್ತು ವಿವೇಕ. ಇಹ ಅಮುತ್ರ ಅರ್ಥ ಫಲಭೋಗ ವಿರಾಗ. ಹಾಗಂದ್ರೆ ಏನರ್ಥ? ಪಂಕ್ತಿ ಹೀಗಿದೆ: ಐಹಿಕಾನಾಂ ಸ್ರಕ್ ಚಂದನ ವನಿತಾದಿ ವಿಷಯ ಭೋಗಾನಾಂ ಕರ್ಮಜನ್ಯತೆಯ ಅನಿತ್ಯತ್ವವತ್ ಆಮುಷ್ಮಿಕಾಣಾಮಪಿ ಅಮೃತಾದಿ ವಿಷಯ ಭೋಗಾನಾಂ ಅನಿತ್ಯತೆಯ ತೇಭ್ಯೋ ನಿತರಾಂ ವಿರತಿ ಇಹಾಮುತ್ರಾರ್ಥ ಫಲಭೋಗ ವಿರಾಗ. ಐಹಿಕಾನ, ಈ ನಮ್ಮ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಸ್ರಕ್ ಅಂದ್ರೆ ಹಾರ ತುರಾಯಿ ಅನ್ನುವಂತಹದ್ದು, ಚಂದನ ಏನು ಸುಗಂಧಕ್ಕೋಸ್ಕರ ನಾವು ಬಳಸುವಂತಹದ್ದು, ವನಿತಾ ಅಂತಂದ್ರೆ ಸ್ತ್ರೀಯ ಅಥವಾ ಸ್ತ್ರೀ ಪುರುಷರ ಸಂಬಂಧ, ಈ ಎಲ್ಲ ಭೋಗ ವಿಷಯಗಳು ಕರ್ಮಜನ್ಯತೆಯ, ನಾವು ಮಾಡುವ ಕರ್ಮದಿಂದ ನಮಗೆ ಸಿಗುವಂತಹದ್ದು. ನಾವು ಅದನ್ನ ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನದ ಮೂಲಕ ನಮಗೆ ಸಿಕ್ಕಿರುವಂತಹದ್ದು ಕರ್ಮಜನ್ಯ. ಆದರೆ ಅದು ಅನಿತ್ಯ. ಈ ನಾವು ಹಾಕೊಳ್ಳುವ ಹಾರ ಇರ್ಬೋದು, ತುರಾ ಇರ್ಬೋದು, ಇದು ನಾವು ಒಂದ್ಸರಿ ಹಾಕೊಂಡ್ರೆ ಇಡೀ ಜೀವನಕ್ಕಾಗುತ್ತೆ ಅಂತ ಇಲ್ಲ. ಹಾಗೆ ನಾವು ಇವತ್ತು ಹಾಕೊಂಡಿರೋ ಚಂದನ ಗಂಧ, ಇವತ್ತು ಹಚ್ಕೊಂಡಿರೋ ಗಂಧ ನಾಳೆ ತನಕನೇ ಇರಲ್ಲ, ಅದು ಇಡೀ ಜೀವನ ಇರಕ್ ಸಾಧ್ಯ ಇಲ್ಲ. ಹಾಗೆ ನಮ್ಮ ಸಂಗಾತಿ ಇರ್ಬೋದು, ಬಾಳನೇ ಸಂಗಾತಿ ಇರ್ಬೋದು, ಅವರು ಕೂಡ ಏನೋ ನಾವು ಕೊನೆ ತನಕ ಇದ್ಬಿಡ್ತಾರೆ ಅಂತ ಇಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಅನಿತ್ಯ ಅನ್ನುವಂತಹದ್ದು ಸ್ಪಷ್ಟ. ಹೇಗೆ ಈ ಕಣ್ಣಿಗೆ ಕಾಣುವ ವಿಷಯಗಳೆಲ್ಲವೂ ಅನಿತ್ಯವೋ ಹಾಗೆ ಆಮುಷ್ಮಿಕಾಣಾಮಪಿ, ಬೇರೆ ಲೋಕದಲ್ಲಿ ನಮಗೆ ನಾವು ಮರಣಾನಂತರ ನಾವು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಲ್ಲ, ಸ್ವರ್ಗ ಇತ್ಯಾದಿ, ಆ ಸ್ವರ್ಗಾದಿ ಫಲಗಳು ಕೂಡ ಅನಿತ್ಯತೆಯ. ಯಾಕೆ? ಅದನ್ನ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಕರ್ಮಗಳ ಆಚರಣೆ ಮಾಡಿರ್ಬೇಕು. ಅಂದ್ರೆ ಅದು ಹೇಗೆ ಸಿಗುತ್ತೆ? ಕರ್ಮದ ಮೂಲಕ ಸಿಗುತ್ತೆ. ಕರ್ಮದ ಮೂಲಕ ಸಿಗುವಂತಹದ್ದು ಅನಿತ್ಯ ಅಂತ ನಾವು ಲೋಕದಲ್ಲಿ ನೋಡಿದೀವಿ. ಹಾಗಾಗಿ ಬೇರೆ ಲೋಕದ್ದಿರ್ಬೋದು, ಈ ಲೋಕದ್ದಿರ್ಬೋದು, ಯಾವುದೇ ಕರ್ಮಜನ್ಯವಾದಂತಹ ಫಲವು ಅನಿತ್ಯವೇ ಅಂತ ತಿಳ್ಕೊಂಡು ಅದರಿಂದಾಗಿ ಅನಿತ್ಯವಾದ ಫಲ ನನಗೆ ಬೇಡ, ನಿತ್ಯವಾದಂತಹ ಫಲವೇ ಬೇಕು ಅಂತ ನಾವು ತಿಳ್ಕೊಳ್ಳುವಂತಹದ್ದನ್ನ ಫಲಭೋಗ ವಿರಾಗ, ಎರಡನೇ ಸಾಧನ ಅಂತ ತಿಳ್ಕೊಬೇಕು. ಮೂರನೇದು ಶಮಾದಿ ಷಟ್ಕ ಸಂಪತ್ತಿ ಅಂತ ಹೇಳಿದ್ದಾರೆ. ಯಾವುದು ಶಮಾದಿ ಷಟ್ಕ ಅಂದ್ರೆ 6 ಅಂಶಗಳು ಬರಬೇಕು. ಯಾವುದು? ಶಮಃ, ಶಮಾದಯಸ್ತು ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾಖ್ಯಾಹ. ಶಮಃ, ಶಮಸ್ತಾವತ್ ಶ್ರವಣಾದಿ ವ್ಯತಿರಿಕ್ತ ವಿಷಯೇಭ್ಯ ಮನಸೋ ನಿಗ್ರಹ. ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕಂದ್ರೆ ಉಪನಿಷತ್ತಿನ ಶ್ರವಣ ಮಾಡಬೇಕು, ಕೇಳಿರುವಂತಹ ಶ್ರವಣ ಆಗಿರುವಂತಹ ವಿಚಾರದ ಮನನ ಮಾಡಬೇಕು,
ಮನನ ಆಗಿ ಅದು ದೃಢವಾದ ಮೇಲೆ ಅದನ್ನ ನಿಧಿಧ್ಯಾಸನ, ಅದರ ಬಗ್ಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನಗಳನ್ನ ನಾವು ಮಾಡ್ಬೇಕು. ಶಮ ಅಂದ್ರೆ ಏನು ಅಂದ್ರೆ, ಈ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂತಹ 3 ವಿಚಾರ ಬಿಟ್ಟು ಉಳಿದ ಕಡೆ ಮನಸ್ಸು ಹೋಗದೇ ಇರೋ ಹಾಗೆ ನಿಗ್ರಹ ಮಾಡುವುದನ್ನ ಶಮ ಅಂತ ಕರೀತಾರೆ. ದಮಃ ಬಾಹ್ಯೇಂದ್ರಿಯಾಣಾಂ ತದ್ ವ್ಯತಿರಿಕ್ತ ವಿಷಯೇಭ್ಯ ನಿವರ್ತನಂ. 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗೆ 5 ಕರ್ಮೇಂದ್ರಿಯಗಳು, ಮಾತು, ಹಸ್ತ, ಕೈ, ಕಾಲು, ಜನನೇಂದ್ರಿಯ ಮತ್ತು ನಾವು ಇದನ್ನ ಹೊರಗೆ ಹಾಕುವಂತಹ ಇಂದ್ರಿಯ, ಮಲ ವಿಸರ್ಜನೆ ಇತ್ಯಾದಿ ಆಗುವಂತಹ ಇಂದ್ರಿಯ. ಈ 5 ಕರ್ಮೇಂದ್ರಿಯಗಳು ಅಂತ ಕರೀತೀವಿ. ಈ 10 ಇಂದ್ರಿಯಗಳನ್ನ ನಾವು ಹೊರಗಿನ ಆಸಕ್ತಿಯಿಂದ ನಿವರ್ತನೆ ಅಂದ್ರೆ ಅದನ್ನ ಹೊರಗಿನ ಆಸಕ್ತಿಯಿಂದ ದೂರ ಮಾಡುವಂತಹ, ಹೊರಗಿಂದ ಏನೇನೋ ಬಣ್ಣದಂತ ಪ್ರಪಂಚ ನಮಗ್ ಕಾಣಬೇಕು ಅಂತ ಇರುತ್ತೆ, ಯಾವುದಾದ್ರು ಅದ್ಭುತವಾದ ಶಬ್ದಗಳು ಕೇಳಬೇಕು ಅಂತ ಆಸೆ ಇರಬಹುದು, ಅದರಿಂದ ದೂರ ಮಾಡಿ ತನ್ನ ಮೇಲೆ ಆತ್ಮನ ಕಡೆಗೆ ನಮ್ಮ ಏಕಾಗ್ರತೆಯಿಂದ ಬೆಳೆಸುವಂತಹದ್ದು, ಇದನ್ನ ದಮಃ. ಹೊರಗಿನ ಇಂದ್ರಿಯಗಳ ನಿಗ್ರಹ ಮಾಡೋದನ್ನ ದಮಃ, ಅಂತರಿಂದ್ರಿಯವಾದಂತಹ ಮನಸ್ಸನ್ನ ನಿಗ್ರಹ ಮಾಡೋದು ಶಮಃ ಅಂತ ಇಟ್ಕೊಳ್ಳಿ. ನಿವರ್ತಿತಾನಾಮೇತೇಷಾಂ ತದ್ ವ್ಯತಿರಿಕ್ತ ವಿಷಯೇಭ್ಯ ಉಪರಮಣಂ ಉಪರತಿ. 3ನೇ ಅಂಶ ಉಪರತಿ. ಹಾಗಂದ್ರೆ ಏನು? ಬಹಿರಿಂದ್ರಿಯಗಳು ಮತ್ತು ಅಂತರಿಂದ್ರಿಯಗಳ ನಿಗ್ರಹ ಆಗಿರುತ್ತೆ. ಆ ನಿಗ್ರಹ ಆಗಿರುವಂತಹದ್ದನ್ನ ಹಾಗೇ ಕಾಪಾಡಬೇಕು. ಅದು ಮತ್ತೆ ಮತ್ತೆ ಹೋಗುವ ಸಾಧ್ಯತೆ ಇರುತ್ತೆ. ಆಗ ಹೋಗಕ್ ಬಿಡದಲೆ ಹಾಗೆ ಕಾಪಾಡು, ಅದು ನಿಗ್ರಹ ಆಗಿ ಹಾಗೆ ಉಳ್ಕೊಂಡಿರೋ ಹಾಗೆ ಕಾಪಾಡುವಂತಹದ್ದನ್ನ ಉಪರತಿ ಅಂತ ಕರೀತಾರೆ. ಇದು ಒಂದು ಅರ್ಥ. ಹೀಗೂ ಹೇಳ್ಬೋದು, ಅಥವಾ ವಿಹಿತಾನಾಂ ಕರ್ಮಣಾಂ ವಿಧಿನಾ ಪರಿತ್ಯಾಗ. ಎಲ್ರಿಗೂ ವೇದದ ಮೂಲಕ ಯಾವ ಕರ್ಮಗಳ ವಿಧಾನ ಆಗಿರುತ್ತೋ ಅದನ್ನ ವಿಧಿಪೂರ್ವಕವಾಗಿ ಬಿಡುವಂಥದ್ದು ಅಂದ್ರೆ ಸನ್ಯಾಸ. ಸನ್ಯಾಸದಲ್ಲಿ ಸಂಧ್ಯಾ ವಂದನೆ ಇತ್ಯಾದಿ ಗೃಹಸ್ಥರು ಮಾಡಬೇಕಾದಂತಹ ಕರ್ಮಗಳನ್ನ ಬಿಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಅದು ವಿಧಿ ಇದೆ, ಅದಕ್ಕೆ ಹೀಗೆ ಮಾಡಬೇಕು, ಹೀಗೆ ಬಿಡಬೇಕು ಅಂತ ವಿಧಿ ಇದೆ. ಆ ವಿಧಿಯ ಮೂಲಕವಾಗಿ ಬಿಡೋದನ್ನು ಕೂಡ ಇಲ್ಲಿ ಉಪರತಿ ಅಂತ ಕರೀತಾರೆ. ತಿತಿಕ್ಷಾ ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣುತ. ಶೀತ ಉಷ್ಣ, ಈ ಪಾರ್ಥಿವ ಶರೀರ ಇರೋ ತನಕ, ಪೃಥ್ವಿ ಪ್ರಧಾನವಾದಂತಹ ಶರೀರ ಇದು ಇರೋ ತನಕ ಕೂಡ ಶೀತ ಉಷ್ಣ ಇದೆಲ್ಲ ಆಗುವಂತಹದ್ದೇ. ಆದರೆ ಆ ಶೀತ ಉಷ್ಣಾದಿಗಳನ್ನ ನಾವು ತಡ್ಕೊಂಡು ಅದರ ಸಹನೆಯಿಂದ ತಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ, ಆದರೆ ಅದರ ಬಗ್ಗೆ ಯಾವುದೇ ಒಂದು ಆಕ್ಷೇಪ ಮಾಡದಲೆ, ಅಯ್ಯೋ ತುಂಬಾ ಶೀತ ಇದು ತುಂಬಾ ಉಷ್ಣ ಇತ್ಯಾದಿ ಆಕ್ಷೇಪಗಳನ್ನ ಮಾಡದಲೆ ಸಹಿಸುವಂತಹ ಒಂದು ಸಾಮರ್ಥ್ಯ ತಿತಿಕ್ಷಾ. 4ನೇ ಅಂಶ. 5ನೇದು ಸಮಾಧಾನಂ ಅಂದ್ರೆ ನಿಗ್ರಹ ಮಾಡಿರುವಂತಹ ಮನಸ್ಸನ್ನ ಶ್ರವಣ ಮನನದ ಕಡೆಗೆ ನಾವು ಹೊರಳಿಸುವಂತಹ ಒಂದು ಪ್ರಕ್ರಿಯೆ, ಇದನ್ನ ಸಮಾಧಾನಂ ಅಂತ ಕರೀತಾರೆ. ಶ್ರವಣಾದೌ ತದನುಗುಣ ವಿಷಯೇಚ ನಿಗೃಹೀತಸ್ಯ ಮನಸಃ ಶ್ರವಣಾದೌ ತದನುಗುಣ ವಿಷಯೇಚ ಸಮಾಧಿ ಸಮಾಧಾನಂ. ಶ್ರವಣ ಅಥವಾ ಅದಕ್ಕೆ ಪೂರಕವಾಗಿರುವಂತಹ ವಿಚಾರಗಳಲ್ಲಿ ಮನಸ್ಸನ್ನ ತೊಡಗಿಸೋದನ್ನ ಸಮಾಧಾನಂ ಅಂತ ಕರೀತಾರೆ. 6ನೇ ಅಂಶ ಶ್ರದ್ಧಾ. ಗುರೂಪದಿಷ್ಟ ವೇದಾಂತ ವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಇದು ಬಹಳ ಸ್ಪಷ್ಟವಾಗಿದೆ. ಗುರು ಯಾವ ವೇದಾಂತ ವಾಕ್ಯಗಳಿಗೆ ಏನು ಅರ್ಥವನ್ನ ಹೇಳ್ತಾರೋ ಅದರಲ್ಲಿ ನಾವು ವಿಶ್ವಾಸ ಇಡುವಂತಹದ್ದು, ಇದನ್ನು ನಾವು ಶ್ರದ್ಧಾ ಅಂತ ಕರಿತೀವಿ. ಗುರುಗಳು ಒಳ್ಳೆಯದಾಗಲಿ, ಮೋಕ್ಷದ ಮಾರ್ಗದಲ್ಲಿ ಮುಂದುವರಿಲಿ ಅನ್ನುವ ಉದ್ದೇಶದಿಂದ ಆ ವಿವರಣೆಗಳನ್ನ ಮಾಡಿರ್ತಾರೆ. ಆ ವಿವರಣೆಗಳ ಬಗ್ಗೆ ವಿಶ್ವಾಸ ಇಡುವಂತಹದ್ದು. ಪ್ರಶ್ನೆ ಮಾಡಬಾರದು ಅಂತ ಹೇಳಿಲ್ಲ, ಪ್ರಶ್ನೆ ಮಾಡಿ ಅದರ ಬಗ್ಗೆ ವಿಚಾರವನ್ನ ಸರಿಯಾಗಿ ತಿಳ್ಕೊಂಡು ಅದರ ಬಗ್ಗೆ ವಿಶ್ವಾಸ ಬೆಳೆಸ್ಕೊಳ್ಬೇಕು. ಅದನ್ನ ನಾವು ಶ್ರದ್ಧಾ ಅಂತ ಕರಿತೀವಿ. ಇದಿಷ್ಟು ಸೇರಿ 6 ಅಂಶಗಳು ಸೇರಿ ನಾವು ಶಮಾಧಿ ಷಟ್ಕಂ ಅಂತ ಕರಿತೀವಿ. ಇದು ಅಧಿಕಾರಿಗೆ, ಸಾಧಕನಿಗೆ ಇರಬೇಕು. ಕೊನೆಯ ಅಂಶ ಮುಮುಕ್ಷುತ್ವಂ ಮೋಕ್ಷೇಚ್ಛ. ಮೋಕ್ಷದ ಬಗ್ಗೆ ಉತ್ಕಟವಾದ ಇಚ್ಛೆ. ಮೋಕ್ಷ ಸಿಗಲಿ ಅನ್ನುವಂತಹ ಒಂದು ಸಾಮಾನ್ಯ ಇಚ್ಛೆ ಅಲ್ಲ, ಮೋಕ್ಷವೇ ಬೇಕು ನನಗೆ, ಈ ಸಂಸಾರ ಎನ್ನುವಂತಹ ಬಂಧದಿಂದ ನಾವು ಬಿಡಿಸ್ಕೊಳ್ಳೇಬೇಕು ಅನ್ನುವ ಆ ಉತ್ಕಟವಾದ ಇಚ್ಛೆ ಇದ್ದರೆ ಅದನ್ನ ಮುಮುಕ್ಷುತ್ವಂ ಅಂತ ಕರೀತೀವಿ. ಹೀಗಿರುವಂತಹ ಪ್ರಮಾಣದ ಮೂಲಕ ಜ್ಞಾನ ಪಡೆಯುವ ಸಾಮರ್ಥ್ಯ ಇರುವಂತಹವನಿಗೆ ನಾವು ವೇದಾಂತದಲ್ಲಿ ಅಧಿಕಾರಿ, ವೇದಾಂತವನ್ನ ತಿಳ್ಕೊಳ್ಳೋಕೆ ಅವನು ಸರಿಯಾದಂಥವನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಉಕ್ತಂಚ
ಇದಕ್ಕೆ ಒಂದು ಇದನ್ನ ಕೊಡ್ತಾರೆ. ಉಪದೇಶ ಸಾಹಸ್ರಿಯಿಂದ ಒಂದು ಶ್ಲೋಕವನ್ನ ಹೇಳ್ತಾರೆ. ಪ್ರಶಾಂತ ಚಿತ್ತಾಯ ಜಿತೇಂದ್ರಿಯಾಯ ಚ ಪ್ರಹೀಣ ದೋಷಾಯ ಯಥೋಕ್ತ ಕಾರಿಣೆ ಗುಣಾನ್ವಿತಾಯಾನುಗತಾಯ ಸರ್ವದಾ ಪ್ರದೇಯಮೇತತ್ ಸತತಂ ಮುಮುಕ್ಷವೇ. ಪ್ರಶಾಂತ ಚಿತ್ತಾಯ, ಪ್ರಶಾಂತವಾಗಿರುವಂತಹ ಮನಸ್ಸುಳ್ಳವನಿಗೆ, ಜಿತೇಂದ್ರಿಯಾಯ, ಯಾರಿಗೆ ಇಂದ್ರಿಯಗಳ ಬಗ್ಗೆ ಒಂದು ನಿಗ್ರಹ ಇದೆಯೋ ಅವನಿಗೆ, ಪ್ರಹೀಣ ದೋಷಾಯ, ಯಾರ ದೋಷಗಳೆಲ್ಲ ದೂರವಾಗಿದೆಯೋ ಅವನಿಗೆ, ಯಥೋಕ್ತ ಕಾರಿಣೆ, ಗುರುವಿನ ಬಗ್ಗೆ ಶ್ರದ್ಧೆ ಇಟ್ಟು ಅವ್ರು ಹೇಳಿದ ಹಾಗೆ ಮಾಡುವಂಥವನಿಗೆ, ಗುಣಾನ್ವಿತಾಯ ಅನುಗತಾಯ ಗುಣಾನ್ವಿತಾಯ, ಅನೇಕ ಗುಣಗಳನ್ನ ಉಳ್ಳಂತಹವನಿಗೆ, ಅನುಗತಾಯ, ಈ ಮಾರ್ಗದಲ್ಲಿ ಮುಂದೆ ಬರ್ತಾ ಇರುವಂತಹವನಿಗೆ, ಸರ್ವದಾ ಪ್ರದೇಯಂ ಏತತ್, ಇದಕ್ಕೆ ಮುಮುಕ್ಷವೇ, ಯಾರು ನಿಜವಾಗಿ ಮುಮುಕ್ಷು ಆಗಿರ್ತಾನೋ, ಮೋಕ್ಷ ಬೇಕು ಅಂತ ಹೊರಟಿರ್ತಾನೋ ಅಂತಹವನಿಗೆ ಏತತ್ ಸತತಂ ಪ್ರದೇಯಂ. ಏತತ್ ಅಂದ್ರೆ ಆತ್ಮಜ್ಞಾನಂ, ಸತತಂ, ಅವನಿಗೆ ಮೋಕ್ಷ ಆಗುವವರೆಗೆ ಗುರುವಿನ ಕೆಲಸ, ಅದು ಗುರುವಿನ ಕಾರ್ಯ ಏನೋ, ಅವನಿಗೆ ಮೋಕ್ಷ ಆಗುವವರೆಗೂ ಉಪದೇಶ ಮಾಡಬೇಕು ಅಂತ ಉಪದೇಶ ಸಾಹಸ್ರಿಯಲ್ಲಿ ಹೇಳಿದ್ದಾರೆ. ಇದಿಷ್ಟು ಈ ಶಾಸ್ತ್ರ ಅಥವಾ ಈ ಗ್ರಂಥ ಎರಡಕ್ಕೂ ಯಾರು ಅಧಿಕಾರಿ ಅಂತ ಹೇಳಿರುವಂತಹದ್ದು. ಮೊದಲನೇ ಅನುಬಂಧ ಅಧಿಕಾರಿ, ಇದು ಆಯ್ತು. ಈಗ ಎರಡನೇ ಅನುಬಂಧ ವಿಷಯ, ಅಧಿಕಾರಿ ವಿಷಯ ಅಂತ ಹೇಳಿದ್ವಿ. ವಿಷಯ ಜೀವಬ್ರಹ್ಮೈಕ್ಯಂ ಶುದ್ಧ ಚೈತನ್ಯಂ ಪ್ರಮೇಯಂ ತತ್ರೈವ ವೇದಾಂತಾನಾಂ ತಾತ್ಪರ್ಯಾತ್. ಈ ಶಾಸ್ತ್ರದ ವಿಷಯ ಏನು ಅಂದ್ರೆ, ಜೀವ ಮತ್ತು ಬ್ರಹ್ಮ ಬೇರೆ ಬೇರೆ ಅಲ್ಲ, ಜೀವಾತ್ಮ ಪರಮಾತ್ಮ ಅಂತ ಎರಡು ಕಂಡರೂ ಕೂಡ ಅದು ಒಂದೇ ಆತ್ಮ. ಆ ಆತ್ಮ ಯಾವ ರೀತಿಯಾದಂತಹದ್ದು? ಶುದ್ಧ ಚೈತನ್ಯವಾಗಿರುವಂತಹ ಆತ್ಮ. ಹಾಗೆ ಆ ಶುದ್ಧ ಚೈತನ್ಯ ಆತ್ಮ ಪರಮಾತ್ಮ ಮತ್ತು ನಾನು ಒಂದೇ ಅಂತ ತಿಳ್ಕೊಳ್ಳೋದೇ ಈ ಶಾಸ್ತ್ರದ ವಿಷಯ. ಯಾಕೆ ಇದೇ ವಿಷಯ ಅಂತಂದ್ರೆ, ತತ್ರೈವ ವೇದಾಂತಾನಾಂ ತಾತ್ಪರ್ಯ. ವೇದಾಂತ ಅಂದ್ರೆ ಉಪನಿಷತ್ತು ಅಂತ ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ. ಆ ಉಪನಿಷತ್ತುಗಳ ತಾತ್ಪರ್ಯ ಏನು ಅಂದ್ರೆ, ಜೀವ ಮತ್ತು ಬ್ರಹ್ಮ ಎರಡು ಬೇರೆ ಅಲ್ಲ, ಅವೆರಡು ಒಂದೇ ಆತ್ಮ ಅಂತ ತಿಳಿಸ್ಕೊಡೋದೇ ಆ ಉಪನಿಷತ್ತುಗಳ ತಾತ್ಪರ್ಯ. ಹಾಗಾಗಿ ಅದೇ ಈ ಶಾಸ್ತ್ರದ ವಿಷಯ, ಅದೇ ಈ ಗ್ರಂಥದ ವಿಷಯ ಕೂಡ. ವಿಷಯ ಅನ್ನುವಂತಹ ಎರಡನೇ ಅನುಬಂಧ ಹೇಳಿದೆ. ಮೂರನೇ ಅನುಬಂಧ ಸಂಬಂಧ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ 4. ಅದರಲ್ಲಿ ಮೂರನೆಯದು ಸಂಬಂಧ. ತದೈಕ್ಯ ಪ್ರಮೇಯಸ್ಯ ತತ್ ಪ್ರತಿಪಾದಕ ಉಪನಿಷತ್ ಪ್ರಮಾಣಸ್ಯ ಚ ಬೋಧ್ಯಬೋಧಕ ಭಾವ. ಪ್ರಮೇಯ ಅಥವಾ ವಿಷಯ ಏನು ಅಂತಂದ್ರೆ, ಜೀವ ಬ್ರಹ್ಮರ ಐಕ್ಯವೇ ವಿಷಯ. ಅದನ್ನು ಹೇಳುವಂತಹದ್ದು ಯಾವುದು ಅಂದ್ರೆ, ಉಪನಿಷತ್ತು ಎಂಬುವ ಒಂದು ಪ್ರಮಾಣ. ಆ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತಹ ಒಂದು ಪ್ರಮಾಣ ಉಪನಿಷತ್ತು. ಆ ಉಪನಿಷತ್ತಿಗೂ ಅಂದ್ರೆ ವೇದಾಂತಕ್ಕೂ ಅದರ ವಿಷಯ ಆಗಿರುವಂತಹ ಜೀವಬ್ರಹ್ಮರ ಐಕ್ಯಕ್ಕೂ ಏನು ಸಂಬಂಧ ಅಂದ್ರೆ, ಬೋಧ್ಯ ಬೋಧಕ ಭಾವ. ಜೀವಬ್ರಹ್ಮ ಐಕ್ಯ ಅನ್ನುವಂತಹದ್ದು ಬೋಧ್ಯ, ತಿಳ್ಕೊಳ್ಳಬೇಕಾಗಿರುವಂತಹದ್ದು, ಬೋಧನೀಯವಾದಂತಹದ್ದು. ಬೋಧಕ ಯಾವುದು, ಅದನ್ನು ತಿಳಿಸ್ಕೊಡೋದು ಯಾವುದು ಅಂದ್ರೆ ಉಪನಿಷತ್ತು. ಹಾಗೆ ಅವೆರಡರ ಮಧ್ಯೆ ಬೋಧ್ಯ ಬೋಧಕ ಭಾವ ಸಂಬಂಧ ಅಂತ ಕರೀತೀವಿ. ಆಯ್ತು, ಇದನ್ನು ತಿಳ್ಕೊಳ್ಳೋದ್ರಿಂದ ಏನ್ ಸಿಗುತ್ತೆ, ಪ್ರಯೋಜನ ಏನು ಅಂತ ಹೇಳೋದಾದ್ರೆ ಹೇಳ್ತಾರೆ, ಪ್ರಯೋಜನಂತೂ ತದೈಕ್ಯ ಪ್ರಮೇಯಗತ ಅಜ್ಞಾನ ನಿವೃತ್ತಿ ಸ್ವಸ್ವರೂಪಾನಂದ ವಾಪ್ತಿಶ್ಚ. ಐಕ್ಯ ಎನ್ನುವಂತಹ ಪ್ರಮೇಯ ಏನಿದೆ, ಆ ಐಕ್ಯದ ಬಗ್ಗೆ ಒಂದು ಅಜ್ಞಾನ ಇದೆ. ನಾನು ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಅಂದ್ಕೊಂಡಿದ್ವಿ. ಯಾಕೆ? ಒಂದೇ ಅಂತ ಗೊತ್ತಿಲ್ಲ. ಆ ಒಂದೇ ಅಂತ ಗೊತ್ತಿಲ್ಲದೆ ಇರೋದೇ ಅಜ್ಞಾನ. ಆ ಅಜ್ಞಾನದ ನಿವೃತ್ತಿ ಆದ್ರೆ ಆಗ ನಮಗೆ ಐಕ್ಯ ಗೊತ್ತಾಗತ್ತೆ. ಐಕ್ಯ ಗೊತ್ತಾಗೋದ್ರಿಂದ ಏನು, ಪರಮಾತ್ಮ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಚ್ಚಿತ್ ಆನಂದ ಸ್ವರೂಪ ಅಂತ ನಾವು ನೋಡಿದ್ವಿ. ಆ ಸತ್ಚಿತ್ ಆನಂದ ಸ್ವರೂಪ ನಾನೇ ಆಗ್ಬಿಟ್ರೆ, ಆ ಸ್ವಸ್ವರೂಪ ನನ್ನ ಸ್ವರೂಪವಾದಂತಹ ಒಂದು ಆನಂದ ನನಗೆ ಸಿಕ್ಬಿಡುತ್ತೆ. ಈಗ ನಾವು ಆನಂದವನ್ನ ಹೊರಗಡೆ ಹುಡುಕ್ತಾ ಇರ್ತೀವಿ. ಯಾಕೆ? ನಾನೇ ಆನಂದ ಅಂತ ನಮಗೆ ಗೊತ್ತಿಲ್ಲ. ನಾನೇ ಆನಂದದ ಒಂದು ಸ್ವರೂಪ ಅಂತ ನಾವು ತಿಳ್ಕೊಳ್ಳೋದೇ ಅದರ ಒಂದು ಮುಖ್ಯವಾದ ಪ್ರಯೋಜನ. ಹಾಗಾಗಿ ಶಾಸ್ತ್ರದ ಮತ್ತು ಗ್ರಂಥದ ಪ್ರಯೋಜನ ಇದು ಅಂತ ಹೇಳ್ತಾರೆ. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಶ್ರುತಿಯ ಮೂಲಕ ನಮಗೆ ಇದು ಗೊತ್ತಾಗುತ್ತೆ. ಅದನ್ನು ತಿಳಿಸ್ಕೊಡುವಂತಹ ಒಂದು ಶ್ರುತಿ ಹೇಳ್ತಾರೆ.
ತರತಿ ಶೋಕಂ ಆತ್ಮವಿತ್. ಆತ್ಮವಿತ್ ಯಾರು ಆತ್ಮವನ್ನ ತಿಳ್ಕೊಳ್ತಾನೋ ಅವನು ಶೋಕಂ ತರತಿ. ಅವಿದ್ಯ ಅಥವಾ ಅಜ್ಞಾನದಿಂದಾಗಿ ಬಂದಿರುವಂತಹ ಒಂದು ಶೋಕ ಅಥವಾ ಆ ಶೋಕ ಮೋಹಗಳೇನಿದೆ ಅದನ್ನೆಲ್ಲವನ್ನು ದಾಟಿ ಮುಂದೆ ಹೋಗ್ತಾನೆ, ತರತಿ ಅಂತ ಹೇಳಿದೆ. ಹಾಗೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನ ತಿಳ್ಕೊಳ್ತಾರೋ ಅವನು ಬ್ರಹ್ಮವೇ ಆಗ್ತಾನೆ. ಈ ಶ್ರುತಿಗಳ ಮೂಲಕ ನಮಗೆ ಈ ಪ್ರಯೋಜನ, ವೇದಾಂತ ಶಾಸ್ತ್ರದ ಪ್ರಯೋಜನ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸ ಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇ ಭೀಷ್ಟ ಸಿದ್ಧಯೇ.